algorithm ಅನ್ನ ಬರಿತೇವೆ. Before you start writing the program ಅನ್ನ ಬರಿಲಿಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ what you are going to do, you are going to write the algorithm. That means ಆ ಪರ್ಟಿಕ್ಯುಲರ್ ಪ್ರೋಗ್ರಾಮಿಗೆ ನಿಮ್ದೇನ್ ಇಂಟೆನ್ಷನ್ ಇರ್ತೈತಿ. ನಾವು ತಗೊಂಡಿರುವಂತ ಎಕ್ಸಾಂಪಲ್, ಐ ಹೋಪ್ ಯು ಸ್ಟಿಲ್ ರಿಮೆಂಬರ್, ದಟ್ ವಾಸ್ ಮಲ್ಟಿಪ್ಲಿಕೇಶನ್ ಆಫ್ 2 ನಂಬರ್ಸ್. ಮಲ್ಟಿಪ್ಲಿಕೇಶನ್ ಆಫ್ 2 ನಂಬರ್ಸ್ ಅಂತಂದ್ರೆ ನಾವೇನ್ ಮಾಡ್ತೀವಿ, 2 ನಂಬರ್ಸ್ ಅನ್ನ ಕೊಡ್ತೀವಿ, ಅದನ್ನ ಮಲ್ಟಿಪ್ಲೈ ಮಾಡಿ ಒಂದು ಔಟ್ಪುಟ್ ಅನ್ನ ನಮಗ ಕೊಡ್ತೈತಿ, ರೈಟ್? ಸೊ ಇನ್ ದ ಸೇಮ್ ವೇ ಅಲ್ಗೋರಿಥಮ್ ಶುಡ್ ಅಂಡ್ ಮಸ್ಟ್ take input. It should have 0 or more inputs. ಇಲ್ಲಿ ಇನ್ನೊಂದು ವರ್ಡ್ 0 ಅಂತ ಹೇಳಿ ಬಂದಿದೆ ಮೇಡಮ್, ನೀವು ಹೇಳ್ತೀರಿ ಇನ್ಪುಟ್ ಕೊಡಬೇಕು ಅಂತ ಹೇಳಿ, ಬಟ್ 0 ಅಂತಂದ್ರೆ ಏನು ಇಲ್ಲ. 0 means nothing, right? Why 0? Some of the programs doesn't require input because ಅಲ್ಲಿ ನಾವು ಬರೀ ಇರುವಂತದ್ರೊಳಗಿಂದ ಏನಾರೆ ಸರ್ಚ್ ಮಾಡ್ಲಿಕ್ಕೆ, right? Or else you are going to give program ಒಳಗನೆ ಇನ್ಪುಟ್ ಇರ್ತೈತಿ, ಎಕ್ಸ್ಟರ್ನಲ್ ಆಗಿ ರೀಡ್ ಮಾಡಂಗಿಲ್ಲ. ಸೊ ಇನಿಷಿಯಲೈಸೇಷನ್ ಅಂತ ಹೇಳಿ ಒಂದು ಪ್ರೊಸೀಜರ್ ಬರ್ತೈತಿ, ಅದನ್ನ ನೀವು ಪ್ರೋಗ್ರಾಮ್ ಬರೆದಾಗ ತಿಳ್ಕೊಂತೀರಿ, ರೈಟ್? ಸೊ ಸಮ್ ಟೈಮ್ಸ್ ಹೊರಗಿಂದ ನಾವು ಇನ್ಪುಟ್ ಕೊಡಂಗಿಲ್ಲ, ಅಲ್ಲೇ ಪ್ರೋಗ್ರಾಮ್ ಒಳಗೇನೆ ಇನ್ಪುಟ್ ಇರ್ತೈತಿ, ಆ ಬೇಸಿಸ್ ಮೇಲೆ ಪ್ರೊಸೆಸಿಂಗ್ ಮಾಡಿ ಔಟ್ಪುಟ್ ಕೊಡ್ಬೇಕಿರ್ತೈತಿ. ಫಾರ್ ದಟ್ ರೀಸನ್ ದೇ ಹ್ಯಾವ್ ಸ್ಪೆಸಿಫೈಡ್ ಇಟ್ ಆಸ್ 0 or more. 1 2 ಇಲ್ಲ ಏನು ಇಲ್ಲ ಅಂತಂದ್ರೆ ಅದರ ಅರ್ಥ ನಾವು ಇನ್ಬಿಲ್ಟ್ ಪ್ರೋಗ್ರಾಮ್ ಒಳಗಡೆಗೆನೆ ನಾವು ಇನ್ಪುಟ್ ಅನ್ನ ಕೊಟ್ಟಿರ್ತೇವಿ, ರೈಟ್? ಸೊ ಎವ್ರಿ ಅಲ್ಗೋರಿಥಮ್ ಮಸ್ಟ್ ಬಿ ಏಬಲ್ ಟು ಎಕ್ಸೆಪ್ಟ್ ದ ಇನ್ಪುಟ್. ಅದಕ್ಕೆ ಇನ್ಪುಟ್ ತಗೊಳ್ಳೋ ಕೆಪಾಸಿಟಿ ಇರಬೇಕು. ಪ್ರೊಸೆಸಿಂಗ್ ಮಾಡಬೇಕು ಅಂತಂದ್ರೆ ಏನ್ರಿ ಇನ್ಪುಟ್ ಬೇಕಾ, ರೈಟ್? ಸೊ ಇಟ್ ಶುಡ್ ಬಿ ಕೇಪಬಲ್ ಆಫ್ ಟೇಕಿಂಗ್ 0 or more ಇನ್ಪುಟ್ಸ್. ಅಂಡ್ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಇಸ್ ಔಟ್ಪುಟ್. ಪ್ರೊಸೆಸಿಂಗ್ ಮಾಡಿದ್ಮೇಲೆ ಔಟ್ಪುಟ್ ಕೊಡ್ಬೇಕು. ಇಲ್ಲಿ 0 ಅಂತ ಕೊಟ್ಟಿಲ್ಲ ನಾವು, ಯಾಕಂದ್ರೆ ಅಟ್ಲೀಸ್ಟ್ ಒಂದರ ರಿಸಲ್ಟ್ ಅನ್ನ ಡಿಸ್ಪ್ಲೇ ಮಾಡ್ಬೇಕು, ಹೌದು, ರೈಟ್? ಇಟ್ ಹ್ಯಾಸ್ ಟು ಗಿವ್ ಔಟ್ ಸಮ್ ರಿಸಲ್ಟ್, ಮೇ ಬಿ 1 ರಿಸಲ್ಟ್ ಆರ್ ಮೇ ಬಿ ಮಲ್ಟಿಪಲ್ ರಿಸಲ್ಟ್ಸ್. ಈಗ ನೀವು ಒಂದು ಲಿಸ್ಟ್ ಅನ್ನ ಕೊಟ್ಟು ಅಸೆಂಡಿಂಗ್ ಆರ್ಡರ್ ನಾಗ ಅರೇಂಜ್ ಮಾಡ್ರಿ ಅಂತ ಹೇಳ್ತೀರಿ, ಅಲ್ಲಿ ನಿಮಗೆ ಏನ್ ಬರ್ತಾವ, 4 ನಂಬರ್ಸ್ ಕೊಟ್ಟಿದ್ರೆ 4 ನಂಬರ್ಸ್ ಅಸೆಂಡಿಂಗ್ ಆರ್ಡರ್ ನಾಗ ಬಂದಿರ್ತಾವ. ದಟ್ ಮೀನ್ಸ್ ಡಿಸ್ಪ್ಲೇ ನಂಬರ್ಸ್ ವಿಲ್ ಬಿ 4. ಅವಾಗ ನಿಮ್ ರಿಸಲ್ಟ್ಸ್ ಎಷ್ಟು ಬಂದು, 4 ಬಂದು ಇಲ್ಲ. ಕನ್ಸಿಡರ್ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಗಿವನ್ 5 3 1 8 as input. 5 3 1 8 as input. What is the task given? Sort these numbers in ascending order. Ascending anta I hope everyone know, right? So result will be 1 3 5 8. This is the output. ಇಲ್ಲಿ ಎಷ್ಟು ಬಂದು ನಮಗೆ 4 ನಂಬರ್ಸ್ ಅದಾವ, ರೈಟ್? ಸೊ ಇಟ್ ಶುಡ್ ಬಿ ಕೇಪಬಲ್ ಆಫ್ ಪ್ರೊವೈಡಿಂಗ್ ಅಟ್ಲೀಸ್ಟ್ 1, ಅಟ್ಲೀಸ್ಟ್ ಕಡಿಮೆ ಅಂದ್ರೂ 1, ಯಾಕಂದ್ರೆ ರಿಸಲ್ಟ್ಸ್ ಕೆಲವೊಂದ್ಸರಿ 1ಕ್ಕಿಂತ ಜಾಸ್ತಿ ಇರ್ತಾವ. ಆರ್ ಎಲ್ಸ್ ಯು ಹ್ಯಾವ್ ಗಿವನ್ ದೀಸ್ ನಂಬರ್ಸ್ ಓನ್ಲಿ ಅಂಡ್ ಆಸ್ಕ್ಡ್ ಇಟ್ ಟು ಪ್ರೊವೈಡ್ ಯು ಸಮ್ ಅಂಡ್ ಎವರೇಜ್. ಇವೇ ನಂಬರ್ಸ್ ಅನ್ನ ಕೊಟ್ಟು ಏನ್ ಕೊಟ್ಟಿರಿ ಟಾಸ್ಕ್, ಸಮ್ ಮತ್ತೆ ಎವರೇಜ್. ಅಂದ್ರೆ ಎಷ್ಟು ಬಂದು ಇಲ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ 2 ಔಟ್ಪುಟ್. One will be sum and another will be average. ಒಂದು sum ಬರ್ತೈತಿ, ಇನ್ನೊಂದು ಏನ್ ಬರ್ತೈತಿ, average. ಈ 4 ನಂಬರ್ಸ್ 3 + 1 4, 4 + 5 9, 9 + 8 17 and average 17 divided by 4, it will be 4 point. ಎಷ್ಟು ಬಂದು ರಿಸಲ್ಟ್, 2 ಬಂದು, right? So every algorithm should and must produce at least 1. ಇಲ್ಲಿ 0 ಇಲ್ಲ, at least 1. ಏನಾದ್ರೂ ಒಂದಾದ್ರೂ ನಮ್ಗೆ ಔಟ್ಪುಟ್ ಅನ್ನ ಕೊಡ್ಬೇಕು. ನೀವು ಹೊರಗಿಂದ ಇನ್ಪುಟ್ ಕೊಟ್ಟಿರು, ಇಲ್ಲ ನೀವು ಪ್ರೋಗ್ರಾಮ್ ನೊಳಗೆ ಇನ್ಪುಟ್ ಪ್ರೊವೈಡ್ ಮಾಡಿರಿ, ವಾಟ್ ಎವರ್ ಇಟ್ ಈಸ್, ಇಟ್ ಶುಡ್ ಅಂಡ್ ಮಸ್ಟ್ ಪ್ರೊಡ್ಯೂಸ್ ಅಟ್ ಲೀಸ್ಟ್. ಜಾಸ್ತಿ ಇದ್ರೆ ಓಕೆ, ಬಟ್ 0 ಬರಂಗಿಲ್ಲ. ಇಟ್ ಹ್ಯಾಸ್ ಟು ಗಿವ್ ಯು at least 1 output. More than 1 is also acceptable. And next you have is definiteness. Every instruction that you write, na helde algorithm is nothing but you are going to give the instructions what should be done. Procedure ಏನ್ ಮಾಡ್ಬೇಕು ಅನ್ನೋ ಪ್ರೊಸೀಜರ್ ಹೇಳ್ತೇವಿ ಅಂತ ಹೇಳಿದೆ, ಅದನ್ನೇ ನಾವೇನಂತೀವಿ ಇನ್ಸ್ಟ್ರಕ್ಷನ್ಸ್ ಅಂತ ಕರೀತಾರೆ. ಇನ್ಸ್ಟ್ರಕ್ಷನ್ಸ್ ಅಂದ್ರೆ ಏನು, ಏನ್ ಮಾಡ್ಬೇಕು ಅನ್ನೋದನ್ನ ಹೇಳೋದು. ಪ್ರೊಸೀಜರ್ ಇಸ್ ಆಲ್ಸೋ ಸೇಮ್. ಪ್ರೊಸೀಜರ್ ಆಲ್ಸೋ ಟೆಲ್ಸ್ ವಾಟ್ ಶುಡ್ ಬಿ ಡನ್, ಹೌ ಶುಡ್ ಬಿ ಡನ್. ಪ್ರೊಸೀಜರ್ ಅಂದ್ರೆ ಹೆಂಗ್ ಮಾಡಬೇಕು ಅನ್ನೋದನ್ನ ಹೇಳೋದಕ್ಕೆ ಪ್ರೊಸೀಜರ್ ಅಂತ ಕರಿತೇವೆ. ಸೇ when you are writing those procedures or steps, each and every
step should be clear. ಅದನ್ನ ನಾವು ಆಕ್ಚುಲಿ ಹೇಳೋದು unambiguous ಅಂತ ಹೇಳ್ತಾರೆ. It is unambiguous. Ambiguous ಅಂತಂದ್ರೆ confusing. Meaning of ambiguous is confusing. Unambiguous means it should not create any confusion. ಒಂದು ಸ್ಟೆಪ್ ಒಂದು ಇನ್ಸ್ಟ್ರಕ್ಷನ್ ಓದದಿ ಅಂದ್ರ ಆ ಇನ್ಸ್ಟ್ರಕ್ಷನ್ ದಾಗ ಏನ್ ಮಾಡ್ಬೇಕು ಅನ್ನೋದು ಬಹಳ ಕ್ಲಿಯರ್ ಆಗಿರ್ಬೇಕು. ಒಂದು ಕ್ಲಮ್ಸಿ ಆಗಿ ಇದ್ರದ್ದು ಅದಕ್ಕ ಜಾಯಿಂಟ್ ಆ ರೀತಿ ಎಲ್ಲ ಇರಬಾರ್ದು. ಎವ್ರಿ ಇನ್ಸ್ಟ್ರಕ್ಷನ್ ಶುಡ್ ಬಿ ವೆರಿ ಕ್ಲಿಯರ್ ಅಂಡ್ ವೆಲ್ ಡಿಫೈನ್ಡ್. ಏನು ಮಿಸ್ ಆಗಿರ್ಬಾರ್ದು, ಏನ್ ಬೇಕು ಆ ಇನ್ಸ್ಟ್ರಕ್ಷನ್, ಓಕೆ ಇದನ್ನ ಓದಿದ್ರೆ ಈ ಕೆಲಸನ ಮಾಡ್ಬೇಕು ಅನ್ನೋದು ಎಲ್ಲರಿಗೂ ತಿಳಿಬೇಕು. ಆ ರೀತಿಯಾಗಿ ಇರಬೇಕು. ಇಟ್ ಶುಡ್ ಬಿ ವೆಲ್ ಡಿಫೈನ್ಡ್, ಇಟ್ ಶುಡ್ ಬಿ unambiguous. That means it should be clear and well defined instruction should be included in algorithm. And next you have is finiteness. Finite ಎಲ್ಲರೂ ಈ ಸಿಂಬಲ್ ಅನ್ನು ನೋಡಿರಿ, ಕಾಣಿಸ್ತದಲ್ಲ ನಾ ಬರ್ದಿರುವಂತ ಸಿಂಬಲ್. ಎಸ್, ವಾಟ್ ಈಸ್ ದಟ್? What does that symbol represent? Infinity, madam. Okay, good. What is infinity? What is countless? The meaning of infinity? Countless, madam. Countless. No end, ma'am. Which is not having any end, which goes on and on. ಹೌದಾ? ಇನ್ಫಿನಿಟಿ ಅಂದ್ರೆ ಅದೇ ಹೌದಿಲ್ಲ? ಯಾವುದಕ್ಕೆ ಎಂಡ್ ಇರ್ತೈತಿ ಅದನ್ನ ನಾವೇನಂತೇವಿ? It ends here. ಇದಕ್ಕೆ ಎಂಡೇ ಇಲ್ಲ, ಹಂಗೆ ಹೋಗ್ತೈತಿ. ಕನ್ಸಿಡರ್ ಫಾರ್ ಎಕ್ಸಾಂಪಲ್, ಇಫ್ ಯು ಡಿವೈಡ್ 10/3, ಪಾಯಿಂಟ್ ವ್ಯಾಲ್ಯೂ ಏನಾಗ್ತೈತಿ? ಪಾಯಿಂಟ್ ಆದ್ಮೇಲೆ ಬರುವಂತ ವ್ಯಾಲ್ಯೂಸ್ ಹಂಗೆ ಮುಂದುವರ್ಕೊಂತ ಹೋಗ್ತಾವ. ನೀವು ಎಷ್ಟು ಪೊಸಿಷನ್ಸ್ ಬೇಕಂತೀರಿ ಅಷ್ಟು ಪೊಸಿಷನ್ಸ್ ಸಿಗ್ತಾವ. ನ್ಯಾಚುರಲ್ ನಂಬರ್ಸ್, ಇಟ್ಸ್ ಅನ್ ಇನ್ಫೈನೈಟ್ ಲೂಪ್. ಸೇಮ್ ವೇ finite and infinite. Infinite in the sense which does not have an end, which does not have an end. Whereas finite in the sense it has an end point. Every algorithm should end after certain number of steps. Okay, 10 ಲೈನ್ ಬರುತ್ತೆ ಅಥವಾ 10 ಇನ್ಸ್ಟ್ರಕ್ಷನ್ಸ್ ಕೊಟ್ಟೆ ಇಲ್ಲ 100 ಇನ್ಸ್ಟ್ರಕ್ಷನ್ಸ್ ಕೊಟ್ಟ ಮೇಲೆ ಆದ್ರೂ ಎಲ್ಲರೇ ಹೋಗಿ ಒಂದ್ ಕಡೆ ಅಲ್ಗೋರಿದಮ್ ಟರ್ಮಿನೇಟ್ ಆಗ್ಬೇಕು, ರೈಟ್? ಅಟ್ಲೀಸ್ಟ್ ಆಫ್ಟರ್ ಸರ್ಟನ್. ಓಕೆ, ದೊಡ್ಡ ಪ್ರೋಗ್ರಾಮ್ ಅದ, ಪ್ರಾಬ್ಲಮ್ ಬಹಳ ಕಾಂಪ್ಲೆಕ್ಸ್ ಅದ ಅಂತಂದಾಗ ಒಂದ್ 50 ಲೈನ್ಸ್, ಇಲ್ಲ ಅದಕ್ಕಿಂತ ಕಾಂಪ್ಲೆಕ್ಸ್ ಅದ ಅಂತಂದಾಗ ಒಂದ್ 200 ಲೈನ್ಸ್. ಬಟ್ ದೇರ್ ಶುಡ್ ಬಿ ಅನ್ ಎಂಡ್. ಎಲ್ಲರೇ ಇಟ್ ಶುಡ್ ಎಂಡ್ ಸಮ್ ವೇ. ಅಲ್ಗೋರಿದಮ್ ಅಂತಂದಾಗ ಇನ್ಫೈನೈಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹನುಮಂತನ್ ಬಾಲ ಆಗಕ್ಕಾಗಂಗಿಲ್ಲ ಅಲ್ಗೋರಿದಮ್ ಅಲ್ಲಿ. ಇಟ್ ಶುಡ್ ಹ್ಯಾವ್ ಸಮ್ ಎಂಡ್ ಪಾಯಿಂಟ್. ದಟ್ ಈಸ್ ವಾಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್. For an algorithm to be good one, or if you call it as an algorithm, then it should end somewhere. ಅದಕ್ಕೆ ಒಂದು ದಂಡಿ ಅನ್ನೋದು ಇರಲೇಬೇಕು. There should be a terminating point for every algorithm, right? That is what is called as finiteness. After certain number of steps, an algorithm should come to end. ಒಂದಿಷ್ಟು ಸ್ಟೆಪ್ಸ್ ಆದ್ಮೇಲೆ ಓಕೆ ಮುಗೀತಪ್ಪ, ಇಲ್ಲಿಗೆ ಕಂಪ್ಲೀಟ್ ಆಯ್ತು ಅನ್ನೋದು ಬರಬೇಕು. That is one of the characteristics or feature that an algorithm should be containing. And next you have is effectiveness. Effectiveness in the sense it should be very easily understandable. ಆಮೇಲೆ ನಾ ಅಲ್ಗೋರಿದಮ್ ಬರ್ತೀನಿ, ಇನ್ನೊಬ್ಬವ ಬಂದು ಅದನ್ನ ಅನಲೈಸ್ ಮಾಡ್ತೀನಿ, ಯಾವ ರೀತಿ ವರ್ಕ್ ಆಗ್ತೈತಿ ಅಂತ ಹೇಳಿ ಟ್ರೇಸ್ ಮಾಡ್ತೀನಿ ಅಂತಂದಾಗ ಅದು ಈಸಿ ಇರ್ಬೇಕು. ನೀವ್ ಯಾವಾಗ್ಲೂ ಏನ್ ಹೇಳ್ತೀರಿ, ಯಾವ್ದಾರೆ ಕ್ಲಾಸ್ ಕೇಳಿದ್ರ ಅವ್ರ ಟೀಚಿಂಗ್ ಭಾರಿ ಎಫೆಕ್ಟಿವ್ ಅದ ಅಂತ ಹೇಳ್ತಾರೆ. Why you call effective? Because whatever that person teaches, you can understand. Notes ಕೊಟ್ಟಿದ್ದು, ಮೇಡಮ್ ಭಾರಿ ನೋಟ್ಸ್ ಕೊಟ್ಟು ಬರೆಸ್ತಾರೆ, ಸರ್ ಭಾರಿ ನೋಟ್ಸ್ ಬರೆಸ್ತಾರೆ. Why you call it as? ಅದು ನಿಮ್ಮನ್ನ ಇಂಪ್ರೆಸ್ ಮಾಡೈತಿ. You are affected by that one. Why? Because it is understood easily by you people. You can relate it. ಹೇಳಿದ ಕನ್ಸೆಪ್ಟಿಗೆ ಬರ್ದಿದ್ದ ಕನ್ಸೆಪ್ಟಿಗೆ ರಿಲೇಷನ್ ಅದ ಅಂತಂದಾಗ ಏನ್ ಅನಿಸ್ತೈತಿ? ಓಕೆ, ಗುಡ್. You will be impressed by that. In the same way, for an algorithm to be effective, now manually trace ಮಾಡ್ಕೊಂತ ಹೋದಾಗ ಓಕೆ ಫಸ್ಟ್ ಸ್ಟೆಪ್ ಇದ್ರೊಳಗೆ ಹಿಂಗಾಗೈತಿ, ಇದ್ರೊಳಗೆ ಹಿಂಗಾಗೈತಿ, ಈಸಿಲಿ ನಮಗ ಟ್ರೇಸ್ ಮಾಡ್ಲಿಕ್ಕೆ ಬರಬೇಕು, ಈಸಿಲಿ ನಮಗ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. then only we follow that algorithm. ಇಲ್ಲ ಅಂತಂದ್ರೆ ಮತ್ತೊಬ್ರು ಯಾರು ಇದಕ್ಕಿಂತ ಸರಳಂಗೆ ಬರ್ದಾರೇನಂತೆ ಶಿಫ್ಟ್ ಆಗ್ತೀವಿ.
ಹೌದಾ? So that is what is called as effectiveness. This means the operations must be simple and carried out in one or more levels. ದೊಡ್ಡ ದೊಡ್ಡ ಇದ್ದು ಅಂತಂದ್ರೆ ಡಿವೈಡ್ ಮಾಡಿ ಸರಳಂಗೆ ಅರ್ಥ ಆಗುವಂಗ ಬರೀರಿ. ನಾನು ಹೇಳಿದೆ ಮೊದಲಿಗೆನೆ, ಇಫ್ ಅಟ್ ಆಲ್ ದ ಪ್ರಾಬ್ಲಮ್ ಈಸ್ ಲಾರ್ಜರ್, then what we are going to do, we are going to divide that problem into smaller chunks or smaller pieces. ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಅನ್ನು ಫೈಂಡ್ ಔಟ್ ಮಾಡ್ತೀವಿ. ಇವಾಗ ನೋಡ್ರಿ, ನಾನು ಹೇಳಿದೆ ಸಮ್ ಮತ್ತೆ ಎವರೇಜ್ ಫೈಂಡ್ ಔಟ್ ಮಾಡ್ತೀವಿ ಅಂತ. ಇದನ್ನ ಒಂದೇ ಸ್ಟೆಪ್ ನಾಗ ಮಾಡಬಾರ್ದು. ಏನ್ ಮಾಡ್ಬೇಕು? ಮೊದಲಿಗೆ ಸಮ್ ಫೈಂಡ್ ಔಟ್ ಮಾಡ್ರಿ, ಆಮೇಲೆ ಎವರೇಜ್ ಮಾಡ್ಬೇಕು ಅಂದ್ರೆ ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್. ಹಿಂಗ್ ಬರದ್ರಿ ಅಂತಂದ್ರ ಅರ್ಥ ಆಗ್ತೈತಿ. ನೀ ಎಲ್ಲಾ ಬಿಟ್ಕಿಂದ ಎವರೇಜ್ ಇಸ್ ಈಕ್ವಲ್ಸ್ ಟು ಅಂತ ಹೇಳಿ ಹಾಕಿ ಸಮ್ ಡಿವೈಡೆಡ್ ಬೈ ಎವರೇಜ್ ಇಲ್ಲೇ ಮಾಡ್ಬಿಡ್ತೀವಿ ಒಂದೇ ಸ್ಟೆಪ್ ನಾಗ ಅಂತಂದ್ರ ಯೂಸರಿಗೆ ನೀ ಶಾಣೆ ಐತಿ, ನೀ ಬರ್ದಿ ನಿನಗೆ ಅರ್ಥ ಆಗ್ತೈತಿ. ಬಟ್ ಬೇರೆ ಯಾರು ಈ ಅಲ್ಗೋರಿದಮ್ ಅನ್ನು ಪ್ರೋಗ್ರಾಮಿಗೆ ಕನ್ವರ್ಟ್ ಮಾಡ್ಲಿಕ್ಕೆ ಬಂದ್ರು ಅಂದ್ರೆ ಇಟ್ ಈಸ್ ನಾಟ್ ಈಸಿಲಿ ಅಂಡರ್ಸ್ಟ್ಯಾಂಡಬಲ್ ಬೈ ದಟ್ ಪರ್ಟಿಕ್ಯುಲರ್ ಪರ್ಸನ್. So it should not be the case. When you write algorithm and you want it to be an effective algorithm, then every step should be very clear and understandable by everyone. And ಯಾವುದೇ ಸ್ಟೆಪ್ ಅನ್ನ ಬರೀತಿದ್ರು ಅದು ಹೆಂಗದ ಅದ್ರ ಕಾಂಪ್ಲೆಕ್ಸಿಟಿನ ಅರ್ಥ ಮಾಡ್ಕೊಂಡು, ಈಸಿ ಇತ್ತು ಅಂತಂದ್ರೆ ಒಂದೇ ಸ್ಟೆಪ್ ನಾಗೆ ಮುಗಿಸ್ಬಿಡ್ರಿ. ಇಲ್ಲ ಅಲ್ಲಿ ಎರಡೆರಡು ಮೂರ್ ಆಪರೇಷನ್ಸ್ ಪಾಸಿಬಿಲಿಟಿ ಇದ್ದು ಅಂತಂದ್ರೆ ಪ್ರತಿಯೊಂದು ಆಪರೇಷನ್ಗೆ ಒಂದೊಂದು ಬೇರೆ ಬೇರೆ ಸ್ಟೆಪ್ಸ್ ಅನ್ನ ಬರೀರಿ. Write different instructions for every step. That is what is the feature of this particular algorithm. It should be effective, means you have to write all the operations separately, neatly, so that it is easily trackable, easily analyzable by the other persons, as well as ನೀವೇ ಇನ್ನೊಂದ್ಸರಿ ಹೋಗಿ ಅದನ್ನ ಅನಲೈಸ್ ಮಾಡ್ತೀನಿ ಅಂದಾಗ ನಿಮಗೂ ಕೂಡ ಈಸಿಯಾಗಿ ಅರ್ಥ ಆಗ್ಬೇಕು. These are all the characteristics or features of an algorithm. Clear? Understood? Yes, ma'am. What about others? If you have understood, please raise your hands. Those who have understood. If anybody is having any doubt, you can ask the doubts. Those who have understood, please raise your hands. Abhilash Kulkarni, Abhishek Kungun, Kiran, Maya Shri, Sanju and Ravi Kiran. Any doubts? Third one, madam. Third one. A third one, definiteness cinema explain madam. Third one, okay. So the third characteristic of algorithm is definiteness. Definite ಅಂತಂದ್ರೆ exact ಆಗಿರ್ಬೇಕು. Whatever you want to say, it should be said perfectly. ಈಗ ನನಗೆ ಬಾ ಅಂತ ಹೇಳ್ಬೇಕಾಗಿತ್ತು ಅಂದ್ರೆ ನಾನು ಡೈರೆಕ್ಟ್ ಆಗಿ ಕಮ್ ಅಂತ ಹೇಳಿದ್ರೆ ಮುಗೀತು, ಅಥವಾ ಕನ್ನಡ ತಿಂತಿತ್ತು ಅಂದ್ರೆ ಬಾ ಅಂತ ಹೇಳ್ಬೇಕು. ಅದನ್ನ ಬಿಟ್ಟು ಬರ್ತಿದ್ರ ಬಾ ನೋಡು ಏನ್ ಮಾಡ್ತಿ. Whether these are the answers, whenever someone asks, should I come in, should I come, ನಾ ಬರ್ಲೇನು ಅಂತ ಕೇಳಿದಾಗ ಬಾ ಅನ್ನೋದು ಅಥವಾ ಕಮ್ ಅನ್ನೋದು ಏನು ಕ್ಲಿಯರ್ ಆನ್ಸರ್. Instead of that, some people will be having the nature of saying it indirectly. Whatever you wish, if you want to come, you can come, otherwise no necessity of coming. ಈ ರೀತಿ ಎಲ್ಲ ಆನ್ಸರ್ಸ್ ಏನಾಗ್ತಾವ, ಕ್ಲಾರಿಟಿನ ಕೊಡಂಗಿಲ್ಲ. There will be a doubt in the mind of the person who is asking, should I go, should I not go. ಈ ರೀತಿ ಇನ್ಸ್ಟ್ರಕ್ಷನ್ಸ್ ನ ಬರಿಬಾರ್ದು. ನಾನು ಒಂದು ಇನ್ಸ್ಟ್ರಕ್ಷನ್ ಅನ್ನು ಬರ್ತೀನಿ ಅಂತಂದ್ರೆ ಅದು ಕ್ಲಿಯರ್ ಆಗಿರ್ಬೇಕು. ಒಂದು ಸ್ಟೆಪ್ ಏನು ಮಾಡಬೇಕು, it should be dot. Okay, it should be done. Now I want to take input, then read A. Clear aga?
It is one of the instruction. Read AB. That means you need to read. ಓದಬೇಕು. ಏನು ಓದಬೇಕು? A ಒಳಗಿನ ವ್ಯಾಲ್ಯೂ, B ಒಳಗಿನ ವ್ಯಾಲ್ಯೂಸ್ ಅನ್ನ ಓದಬೇಕು. ಇಷ್ಟು ಇನ್ಸ್ಟ್ರಕ್ಷನ್ ಬರೆದ್ರೆ ಕ್ಲಿಯರ್ ಆಗಿ ಎಲ್ಲರಿಗೂ ಅರ್ಥ ಆಗುತ್ತಾ? It is easily understandable. ನಾ ಬರೀ AB ಬರೆದೆ. What does that mean? AB ದ ಅರ್ಥ ಏನು? ಎರಡು ಅಲ್ಫಾಬೆಟ್ಸ್. ಆ ಅಲ್ಫಾಬೆಟ್ಸ್ ಅನ್ನು ಏನ್ ಮಾಡಬೇಕು? You are not clear about that. Or else you want to multiply two numbers, 2 into 3 and A is equals to, ಈ ರೀತಿ ಬರೆದ್ರೆ ಅರ್ಥ ಆಗ್ತೈತಿ. 2 should be multiplied with 3 and it should be stored in A. ಇಲ್ಲಿ ಬಂದಿರುವಂತ ಆನ್ಸರ್ ಅನ್ನ A ಒಳಗೆ ಸ್ಟೋರ್ ಮಾಡಬೇಕು. ಇಷ್ಟು ಬರೆದ್ರೆ ಅರ್ಥ ಆಗ್ತೈತಿ. ಅದರ ಬದಲಿಗೆ ನಾ ಈ ರೀತಿ ಬರೆದೆ. ಏನ್ ಮಾಡ್ಬೇಕು ಇದನ್ನ? A equals to 2, 3. Whether A is equals to 2, not clear. Whether A is equals to 23, not clear. Or there is something missing in between. If missing, then what is that? There is no clarity about that. Illa na bari 2 into 3 barade. Okay, multiply madbe. Bandiro answer and ಏನು ಮಾಡೋದು? What should be done with the answer that is coming out of this operation? 2 ನ 3 ಜೊತೆ ಮಲ್ಟಿಪ್ಲೈ ಮಾಡಿದಾಗ 6 ಬರ್ತೈತಿ. ಆ 6 ನ ಏನು ಮಾಡಬೇಕು? There is a question, right? So ಈ ರೀತಿಯಾಗಿ ಕನ್ಫ್ಯೂಷನ್ಸ್ ಅನ್ನ ಕ್ರಿಯೇಟ್ ಮಾಡುವಂತ ಇನ್ಸ್ಟ್ರಕ್ಷನ್ಸ್ ಇರಬಾರದು. Every instruction that you write should be clearly defined. Okay, one sentence. Okay, ಈ ಸೆಂಟೆನ್ಸ್ ನಾಗ ಈ ಕೆಲಸ ಕರೆಕ್ಟ್ ಆಗಿ ಆಗ್ಬಿಡ್ಬೇಕು. ಮತ್ತೆ ನೆಕ್ಸ್ಟ್ ಬಂದಾಗ ಹೊಸ ಕೆಲಸ ಅಥವಾ ಅದಕ್ಕೆ ರಿಲೇಟೆಡ್ ಕೆಲಸ ಇದ್ರು ಅದ್ರೊಳಗೂ ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು. ಅದನ್ನ ಬಿಟ್ಟು ಅರ್ಧಮರ್ಧ ಕನ್ಫ್ಯೂಸ್ ಆಗೋ ರೀತಿಯಾಗಿ ಇನ್ಸ್ಟ್ರಕ್ಷನ್ಸ್ ಅನ್ನ ಬರೀಬಾರದು. That is what is the definiteness. Every instruction, every step that you write should be very clear. It should not be creating any confusions in the mind. ಏನು ಮಾಡಬೇಕು ಅನ್ನೋ ಒಂದು ಸಣ್ಣ ಕಾರ್ನರ್ ಆಫ್ ದ ಮೈಂಡ್ ಒಳಗೂ ಕನ್ಫ್ಯೂಷನ್ಸ್ ಬರಬಾರದು. ಆ ರೀತಿಯಾದಂತ ಇನ್ಸ್ಟ್ರಕ್ಷನ್ಸ್ ಅನ್ನ ಬರೀಬೇಕು. That is what is definiteness. Is it clear now? Yes, ma'am. Okay. ಮತ್ತೆ ಯಾರಿಗಾರ ಏನ್ರೆ ಡೌಟ್ಸ್? Anybody else is having any doubt? Nobody? No, ma'am. No, ma'am. No. Next points. Okay, next you have is algorithm notations. What are the notations which are used in writing the algorithm? You are going to write the algorithm. ಆ ಅಲ್ಗೋರಿದಮ್ ಅನ್ನ ಬರೀಬೇಕು ಅಂತಂದ್ರೆ ಅಲ್ಗೋರಿದಮ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಕಲಿತ್ವಿ ನಾವು. Whenever you write, you should provide an option for taking input. You should provide an option for giving out output. And whatever you write, it should be very clear. ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಕ್ಲಿಯರ್ ಆಗಿರ್ಬೇಕು. ಆಮೇಲೆ ಪ್ರತಿ ಅಲ್ಗೋರಿದಮ್ ಸ್ಟಾಪ್ ಗೆ ಬಂದು ರೀಚ್ ಆಗಬೇಕು, ಎಂಡ್ ಆಗಬೇಕು. ಆಮೇಲೆ ಡಿಪೆಂಡಿಂಗ್ ಅಪಾನ್ ದ ಆಪರೇಷನ್ಸ್, ಈಸಿ ಇದ್ರೆ ಒಂದೇ ಸ್ಟೆಪ್ ನಾಗ ಕಂಪ್ಲೀಟ್ ಮಾಡ್ರಿ, ಕಾಂಪ್ಲೆಕ್ಸ್ ಇತ್ತು ಅಂದ್ರೆ ಸ್ಟೆಪ್ಸ್ ಅನ್ನ ಡಿವೈಡ್ ಮಾಡಿ ನೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುವಂಗ ಬರೀರಿ. ಆಯ್ತು. ಓಕೆ, ನೆಕ್ಸ್ಟ್ ವೆನ್ ಯು ಸ್ಟಾರ್ಟ್ ರೈಟಿಂಗ್, ಏನಾದ್ರೂ ಒಂದಿಷ್ಟು ಅದಾವೇನು ಯೂಸ್ ಮಾಡ್ಲಿಕ್ಕೆ, ಇದನ್ನ ಯೂಸ್ ಮಾಡ್ರಿ, ಹಿಂಗ್ ಬರೀರಿ ಅನ್ನೋದಕ್ಕೆ ಏನಾದ್ರೂ ಪ್ರೊಸೀಜರ್ಸ್ ಅದಾವ? ಎಸ್, ದೇರ್ ಆರ್ ಸಮ್ ನೋಟೇಷನ್ಸ್ ದಟ್ ಆರ್ ಗಿವನ್ ಫಾರ್ ರೈಟಿಂಗ್ ದ ಅಲ್ಗೋರಿದಮ್. ಇದು ಯಾವುದೇ ರೀತಿಯಾದಂತ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದ್ದ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡಂಗಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಸೆಟ್ ವಿಚ್ ಇಟ್ ಈಸ್ ಗೋಯಿಂಗ್ ಟು ಯೂಸ್. ಆ ರೀತಿ ಯೂಸ್ ಮಾಡುವಂತ ಕೆಲವೊಂದು ನೋಟೇಷನ್ಸ್ ಏನೇನ್ ಅದಾವು? First thing is, whenever you start writing algorithm, you need to specify the name of the algorithm. ನೀವು ಯಾವಾಗ ಅಲ್ಗೋರಿದಮ್ ಅನ್ನ ಬರೀಲಿಕ್ಕೆ ಶುರು ಮಾಡ್ತೀರಿ, ಹೌದಾ? ಗಿವ್ ಯುವರ್ ಇಂಟ್ರೊಡಕ್ಷನ್ ಅಂದ್ರೆ ಎಲ್ಲಿಂದ ಶುರು ಮಾಡ್ತೀರಿ? ನಿಮ್ ಹೆಸರಿಂದಾನೆ. ಮನೆಗೆ ಫಸ್ಟ್ ಬಂದ ತಕ್ಷಣ ಏನ್ ಕಾಣಿಸ್ತೈತಿ? ಮನಿ ಮೇಲೆ ಹೆಸರು ಹಾಕಿರ್ತಾರ, ಅದನ್ನೇ ಅದು ಕಾಣಿಸ್ತೈತಿ. ಯು ಆರ್ ಗೋಯಿಂಗ್ ಟು ಐಡೆಂಟಿಫೈ ನೇಮ್ ಪ್ಲೇಟು. ನಮ್ಮ ಮನಿ ಮೇಲೆ ಈ ಹೆಸರು ಬರ್ದಾರ, ಈ ನಿಲಯ ಅಂತ ಹೇಳದ. ಮನಿ ಮುಂದೆ ಬೋರ್ಡ್ ಹಾಕಿವಿ ನಾವು, ಅಡ್ರೆಸ್ ಇದೆ, ನಮ್ ಸರ್ ನೇಮ್, ನಮ್ಮ ಪಪ್ಪನ ಹೆಸರು, ನಮ್ ಸರ್ ನೇಮ್ ಐತಿ.
right? So these are identification marks by which you can easily identify. In the same way, algorithm bardara, edir salvaki bardara, right? It should contain a name. If you are writing for finding the multiplication product of two numbers, then write that name. Ascending order naga numbers na arrange madlikke bardiri, give that name, so that by seeing that you will be having an idea. Okay, ಈ algorithm ದ main intention ಏನು, ಎದ್ರ ಸಲುವಾಗಿ ಅಲ್ಗೋರಿದಮ್ ಅನ್ನು ಬರ್ದಾರ ಅನ್ನೋದು ನೀವು ಅಲ್ಗೋರಿದಮ್ ಅನ್ನು ಓದೋಕ್ ಶುರು ಮಾಡೋಕ್ಕಿಂತ ಮುಂಚೆನೆ ಒಂದು ಕ್ಲಿಯರ್ ಐಡಿಯಾ ಸಿಗ್ತೈತಿ, right? So every algorithm should have a name, right? Every algorithm should have a name. You have to write what, for which specific problem you are going to write this algorithm. ಈ algorithm ಅನ್ನ ಯಾವ specific problem ಸಲುವಾಗಿ ಬರೆದಲಿಕತ್ತೀರಿ. The first and foremost notation which is used is you need to specify the name. ಆ name ಒಳಗೆ ಏನು ಹೇಳ್ತೀರಿ ನೀವು? What actually is your problem? ನೀವು ಯಾವ ಪ್ರಾಬ್ಲಮ್ ಸಲುವಾಗಿ ಈ ಅಲ್ಗೋರಿದಮ್ ಅನ್ನ ಬರ್ತೀರಿ ಅನ್ನೋದನ್ನ ಮೆನ್ಷನ್ ಮಾಡಿರ್ತಾರೆ. ಅಂಡ್ ಹೌ ಯು ಆರ್ ಗೋಯಿಂಗ್ ಟು ರೈಟ್ ದ ನೇಮ್, ನೇಮ್ ಅಂತ ಹೇಳಿ ಬರೆಯಂಗಿಲ್ಲ. ಇದು ಏನು ನೀವು ಬರೀಲಿಕ್ಕತ್ತಿದ್ದು? ಅಲ್ಗೋರಿದಮ್. ಸೊ ಅಲ್ಗೋರಿದಮ್ and then with the colon symbol, you are going to put a colon symbol in front of that. But for clarity, first ಇದನ್ನ ಇಂಗ್ಲಿಷ್ ರೂಲ್ಸ್ ಪ್ರಕಾರ ಬೇಕು ಅಂದ್ರೆ ಇದನ್ನ ನೀವು a ಅಂತ ತಗೋಬಹುದು. Algorithm, and then you are going to put the colon, and then you will give the name. What is your problem? What is your problem? Finding product of two numbers, right? ಇಷ್ಟು ಬರದ್ರಿ ಅಂತಂದ್ರೆ you'll be easily understanding for what reason I'm going to write, for what reason I'm going to write this particular algorithm. ನಾ ಯಾವುದರ ಸಲುವಾಗಿ ಈ algorithm ಅನ್ನ ಬರ್ದೀನಿ ಅನ್ನೋದು ಗೊತ್ತಾಗ್ತೈತಿ. And second thing is, whenever you write the steps, ನೀವೇನ್ ಬರೀತಿಲ್ಲ ಒಂದೊಂದಾಗಿ ಇನ್ಸ್ಟ್ರಕ್ಷನ್ಸ್ ಅನ್ನ ಬರೀತೀನಿ ಅಂತ ಹೇಳಿದ್ದೆ ನಾನು. You are going to write one by one, step by step, or you are going to write a set of instruction, and those set of instructions should be provided with the number. First instruction, second instruction, third instruction. ನಾನು ಹೇಳಿದ್ದೆ ಮೊದಲಿಗೆನೆ, you need to make decisions somewhere ಅಂತ ಹೇಳಿ, ಮುಂದೆ ಕಲಿತೀರಿ ಅಂತ ಹೇಳಿ. That is, and I had even given the example. ಎಲ್ಲಿ ನೀವು ಬಂಜಾರ ಕ್ರಾಸ್ ಹತ್ರ ಬಂದಾಗ ನಿಮ್ಗೆ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಡೌಟ್ ಬರ್ತೈತಿ. ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಅದಾವ. ಅದೇ ರೀತಿಯಾಗಿ ನೀವು ಪ್ರೋಗ್ರಾಮಿಂಗ್ ಒಳಗೂ ಏನ್ ಮಾಡ್ತೀರಿ, ಒಂದ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ಎಲ್ಲೋ ಒಂದ್ ಕಡೆ ಜಂಪ್ ಆಗ್ಬೇಕಾಗಿರ್ತೈತಿ. ಸೊ ಅದ್ ಜಂಪ್ ಆದಾಗ you have executed second step and directly you need to execute the fifth step. ನೀವು ಸ್ಟೆಪ್ ನಂಬರ್ ಹಾಕ್ಲಿಲ್ಲ ಅಂತಂದ್ರೆ ಎಲ್ಲಿ ಜಂಪ್ ಆಗ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. Instead of that, if you put numbers for the steps, you can say 2, jump to step number 5. ಅಂದಾಗ 3, 4 ಎಕ್ಸಿಕ್ಯೂಟ್ ಆಗಂಗಿಲ್ಲ, ಡೈರೆಕ್ಟ್ ಆಗಿ ನಾವೇನ್ ಮಾಡ್ತೇವೆ 5th ಗೆ ಬರ್ತೇವೆ. ಅದರ ಸಲುವಾಗಿ ಪ್ರತಿಯೊಂದು ಸ್ಟೆಪ್ಪಿಗೂ ನಾವೇನ್ ಮಾಡಬೇಕು, ಸ್ಟೆಪ್ ನಂಬರ್ಸ್ ಅನ್ನ ಹಾಕಬೇಕು. ಅಂಡ್ ಹೌ ಯು ಆರ್ ಗೋಯಿಂಗ್ ಟು ರೈಟ್ ದೋಸ್ ಸ್ಟೆಪ್ ನಂಬರ್ಸ್? ಯು ಆರ್ ಗೋಯಿಂಗ್ ಟು ರೈಟ್ ದೆಮ್ ವಿದಿನ್ ದ ನಂಬರಿಂಗ್. ಅದು ಎಂತಾವು ಪಾಸಿಟಿವ್ ನಂಬರ್ಸ್ ನ ಯೂಸ್ ಮಾಡ್ತಾರೆ, ನೆಗೆಟಿವ್ ನಂಬರ್ಸ್ ನ ಯೂಸ್ ಮಾಡಂಗಿಲ್ಲ. ನೀವು ಪಾಸಿಟಿವ್ ಯೂಸ್ ಮಾಡ್ಲಿಲ್ಲ ಅಂತಂದ್ರೂ ಕೂಡ, ಯು ಹ್ಯಾವ್ ಲರ್ನ್ಡ್ ಇನ್ ಮ್ಯಾಥ್ಸ್, ಈ ರೀತಿ 2, 3, 4, 5 ಬರ್ದಾಗ ಏನ್ ಇಂಡಿಕೇಟ್ ಮಾಡ್ತಾವು? ದೇ ಇಂಡಿಕೇಟ್ +2, +3, +4, +5. ನೆವರ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಮ್ ಆಸ್ ಅ -2, -3, -4, -5 ಅಂತ ಹೇಳಿ ಕನ್ಸಿಡರ್ ಮಾಡಂಗಿಲ್ಲ. Instead, they are considered as positive numbers. So even step numbers are written the same way. Step 1, step 2, step 3, step 4 ಅಂತ ಹೇಳಿ ಬರಿತೀವಿ. So step number is an identification tag of an instruction and it is an unsigned positive integer. ನೀವು ಇಲ್ಲಿ ಸೈನ್ಸ್ ಬರಂಗಿಲ್ಲ, ಬಟ್ ಡಿಫಾಲ್ಟ್ ಆಗಿ ಏನಿರ್ತಾವೆ ಇವು? They are the positive integers. So you are going to use positive integers for assigning the step numbers. You need to write the step number for every algorithm instruction. First step, step 1, then step 2, step 3,
In this way, ನಿಮ್ಮ ಅಲ್ಗೋರಿದಮ್ದಾಗ ಎಷ್ಟು ಇನ್ಸ್ಟ್ರಕ್ಷನ್ಸ್ ಇರ್ತಾವ ಅಷ್ಟು ಸ್ಟೆಪ್ಸ್ ಬರ್ತಾವ. This is the second notation. And then third notation is you are going to use explanatory note or explanatory comment ಅನ್ನ ಯೂಸ್ ಮಾಡ್ತೇವೆ. What is that explanatory comment? It is going to give you the explanation about the instruction. Instruction ದಾಗ ಏನದ ಈಗ ನಾನು ಬರೀತೀನಿ a is equals to m multiplied by n ಅಂತ ಹೇಳಿ. I wrote instruction as a is equals to m multiplied by n. ಇದರ ಅರ್ಥ ಏನು ಗೊತ್ತಿಲ್ಲ, ಇದು ಇನ್ಸ್ಟ್ರಕ್ಷನ್. ಅದಕ್ಕೆ ಇದ್ರ ಮೇಲೆ ನಾನು ಏನ್ ಮಾಡ್ತೀನಿ, ಒಂದು ಕಮೆಂಟ್ ಅನ್ನ ಹಾಕ್ತೀನಿ. And always the explanatory note or explanatory comment should be included in square bracket. They should be always presented within square bracket. ಇದ್ರೊಳಗೆ ನಾನು ಹೇಳ್ತೀನಿ perform multiplication operation. ಅಂದ್ರೆ ಈ ಪರ್ಟಿಕ್ಯುಲರ್ ಇನ್ಸ್ಟ್ರಕ್ಷನ್ ನಾಗ ನಾ ಏನ್ ಮಾಡ್ಲಿಕ್ಕತ್ತೀನಿ, ಐ ಆಮ್ ಪರ್ಫಾರ್ಮಿಂಗ್ ಮಲ್ಟಿಪ್ಲಿಕೇಶನ್ ಆಪರೇಷನ್. ನಾನು ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಲಿಕ್ಕತ್ತೀನಿ. ನೆಕ್ಸ್ಟ್ ಇನ್ನೊಂದು ಇನ್ಸ್ಟ್ರಕ್ಷನ್ ಬರೀತೀನಿ ನಾ, ಪ್ರಿಂಟ್ ಎ. ಐ ರೋಟ್ ಒನ್ ಮೋರ್ ಇನ್ಸ್ಟ್ರಕ್ಷನ್ ಅಂಡ್ ದಟ್ ಇನ್ಸ್ಟ್ರಕ್ಷನ್ ಈಸ್ ಪ್ರಿಂಟ್ ಎ. What is that print A? Print A in the sense I am displaying the result. I am displaying the result. Yellow result A would have stored it, right? So I am displaying the result. In this way, you are going to give the explanation about the instruction. ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ನೋಡಿದ ತಕ್ಷಣನೇ ಗೊತ್ತಾಗ್ತಾವು, ಕೆಲವೊಂದಿಷ್ಟೊಳಗ ಅಲ್ಲಿ ಎಕ್ಸಾಕ್ಟ್ ಆಗಿ ಏನಾಗ್ಲಿಕ್ಕತ್ತೈತಿ ಅನ್ನೋದು ಗೊತ್ತಾಗಂಗಿಲ್ಲ. ಅದನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡೋ ಸಲುವಾಗಿ ಇದನ್ನ ಮಾಡ್ಲಿಕ್ಕತ್ತೀವಿ. ಯಾಕಂದ್ರೆ ಅಲ್ಗೋರಿದಮ್ ಫೀಚರ್ಸ್ ಒಳಗೆ ಹೇಳಿವ್ ನಾವು, ವಿ ಆರ್ ಗೋಯಿಂಗ್ ಟು ಗಿವ್ ಯು ಕ್ಲಿಯರ್ ಐಡಿಯಾ ಅಬೌಟ್ ಎವ್ರಿ ಇನ್ಸ್ಟ್ರಕ್ಷನ್. ನಿಮಗೆ ಇಲ್ಲಿ ಇನ್ಸ್ಟ್ರಕ್ಷನ್ ತಿಳಿಲಿಲ್ಲ ಅಂತಂದ್ರು ಕೂಡ ಮೇಲೆ ಎಕ್ಸ್ಪ್ಲನೇಟರಿ ಕಮೆಂಟ್ ಐತಿ, ಅಲ್ಲಿ ನೋಡ್ರಿ ಗೊತ್ತಾಗ್ತೈತಿ ವಾಟ್ ಈಸ್ ಆಕ್ಚುಲಿ ಹ್ಯಾಪನಿಂಗ್ ಇನ್ ದಟ್ ಪರ್ಟಿಕ್ಯುಲರ್ ಸ್ಟೆಪ್. ಆ ಇನ್ಸ್ಟ್ರಕ್ಷನ್ ಒಳಗೆ ಎಕ್ಸಾಕ್ಟ್ಲಿ ಏನಾಗ್ಲಿಕ್ಕತ್ತೈತಿ ಅನ್ನೋದ್ರ ಬಗ್ಗೆ ಇಲ್ಲಿ ಎಕ್ಸ್ಪ್ಲನೇಟರಿ ಕಮೆಂಟ್ ನಾಗ ಬರ್ದಿರ್ತೇವೆ. ಅಂಡ್ ದ ಲಾಸ್ಟ್ ನೋಟೇಶನ್ ಈಸ್ ಯು ಆರ್ ಗೋಯಿಂಗ್ ಟು ಯೂಸ್ ಸ್ಟಾರ್ಟ್ ಅಂಡ್ ಸ್ಟಾಪ್. It is used for indicating the beginning of the algorithm. It is used for indicating the beginning of the algorithm, and stop is used for indicating the end, termination. ಎಲ್ಲರೇ ಒಂದ್ ಕಡೆ ಹೋಗಿ ಮುಗಿಬೇಕು ಅಂತ ಹೇಳಿದ್ವಿ. ಸೊ ಎಕ್ಸಾಕ್ಟ್ಲಿ ಎಲ್ಲಿ ಬಂದು ನಿಂತಿತು ಅದನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ಸ್ಟಾಪ್. And start is used for indicating the beginning. Beginning ಅನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಯೂಸ್ ಮಾಡ್ತೀವಿ, ಎಂಡ್ ಅನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ಸ್ಟಾಪ್ ಅನ್ನ ಯೂಸ್ ಮಾಡ್ತೀವಿ. These are the notations that are being used in your algorithm. ಒಂದು ಪ್ರತಿಯೊಂದು ಅಲ್ಗೋರಿದಮ್ಗೂ ಹೆಸರಿರಬೇಕು. ಅಲ್ಗೋರಿದಮ್ ಬರೆದು ಕೋಲನ್ ಹಾಕಿ ಎಕ್ಸಾಕ್ಟ್ ಪ್ರಾಬ್ಲಮ್ ಏನದ ಅನ್ನೋದನ್ನ ಬರೀತೇವೆ. ಸೆಕೆಂಡ್ ಈಸ್ ಎವ್ರಿ ಇನ್ಸ್ಟ್ರಕ್ಷನ್ ಶುಡ್ ಹ್ಯಾವ್ ಅ ಸ್ಟೆಪ್ ನಂಬರ್. ಅದು ಹೆಂಗ ಸ್ಟೆಪ್ ಅಂತ ಹೇಳಿ ಹಾಕಿ ಪಾಸಿಟಿವ್ ಇಂಟೀಜರ್ಸ್ ನ ಯೂಸ್ ಮಾಡಿ ಮೆನ್ಷನ್ ಮಾಡ್ತೀವಿ. And third one is you are going to use explanatory comments. ಅಂದ್ರೆ ಇನ್ಸ್ಟ್ರಕ್ಷನ್ ಒಳಗೆ ಏನಾಗ್ಲಿಕ್ಕತ್ತೈತಿ ಅನ್ನೋದನ್ನ ಮೆನ್ಷನ್ ಮಾಡ್ಲಿಕ್ಕೆ explanatory comments ನ ಯೂಸ್ ಮಾಡ್ತೇವೆ. It is going to give you what exactly is happening in that particular instruction. And finally, to indicate the beginning and end, start ಮತ್ತೆ end ನ indicate ಮಾಡೋ ಸಲುವಾಗಿ ಅಂತ ಹೇಳಿ start and stop capital letters ನಾಗ ಬರೀತೇವೆ ಅದನ್ನ. So you are going to use start and stop to indicate the beginning and end of every algorithm. Clear? Is it clear? Yes, ma'am. Others? Yes, madam. Yes, ma'am. Okay. ಯಾಕೆ ನಿದ್ದೆ ಬರ್ಲಿಕ್ಕತ್ತೈತೇನ್? ಯಾರದು? Yes, madam. Okay, I hope there are no doubts. No, ma'am. And from tomorrow we'll start writing the algorithms. ನಾಳೆ algorithm ಅನ್ನ ಬರಲಿಕ್ಕೆ ಶುರು ಮಾಡ್ತೀವಿ. Yes, ma'am. Okay. Send your attendance, please. Send In your group, ma'am. WhatsApp